ಇನ್ನು ಇದೇ ಘಟನೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಸಿಟಿ ರವಿ ಮಾತನಾಡಿದ್ದಾರೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳನ್ನ ಕೂಡ ಟಾರ್ಗೆಟ್ ಮಾಡಲಾಯಿತು, ಅವರ ಮೇಲೆ ಹಲ್ಲೆ ಮಾಡಲಾಯಿತು. ಇದನ್ನೆಲ್ಲ ಎಷ್ಟು ದಿನ ಅಂತ ಸಹಿಸಿಕೊಳ್ಳಬೇಕು ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. 80% ಹಿಂದೂಗಳಿರೋ ಕಡೆಗಳಲ್ಲೇ ಈ ರೀತಿ ಆದ್ರೆ ರಾಮನ ಹೆಸರಿರೋ ಸಿಎಂ, ಶಿವನ ಹೆಸರಿರೋ ಡಿಸಿಎಂ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಈಗ ಅಲ್ಲಿ ಜಯನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಹೊಡಿತಾರಲ್ಲ, ಓಂ ಶಕ್ತಿ ಮಾಲಾಧಾರಿಗಳೇನು ಏನು ಗಲಾಟೆಗೆ ಹೋಗಿದ್ರ? ಇದೇನಂತ ತೋರಿಸುತ್ತೆ ಇದು? ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ. ಅಂದರೆ ಇದನ್ನೆಲ್ಲ ಎಷ್ಟು ದಿನ ಸಹಿಸ್ಕೋಬೇಕು? 80% ಹಿಂದೂಗಳು ಇರುವ ಕಡೆಗಳಲ್ಲೇ ಹಿಂಗಾದರೆ ಇನ್ನು ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ, ನೀವು ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ಸಿದ್ದರಾಮಯ್ಯನವರು ರಾಮನ ಹೆಸರಿರುವಂಥ ಮುಖ್ಯಮಂತ್ರಿ, ಶಿವನ ಹೆಸರಿರೋ ಉಪಮುಖ್ಯಮಂತ್ರಿ. ಆದರೆ ಇಲ್ಲಿ ಶಿವನ ಪೂಜೆ ಮಾಡೋಂಗೂ ಇಲ್ಲ, ರಾಮನ ಪೂಜೆ ಮಾಡೋಂಗೂ ಇಲ್ಲ, ಗಣಪತಿ ಮೆರವಣಿಗೆ ನೆಮ್ಮದಿಯಿಂದ ಮಾಡೋಂಗೂ ಇಲ್ಲ. ಅಂದರೆ ಇದು ಪರಿಸ್ಥಿತಿ. ಇದು ಯಾಕೆ ಹಿಂಗೆ ಅಂತ ಹೇಳೋದಕ್ಕೆ ಬೂತ್ಗನ್ನಡಿ ಬೇಕಾಗಿಲ್ಲ. ಇಂಟಾಲರೆನ್ಸು. ನಿವೃತ್ತ ಪೊಲೀಸ್ ಅಧಿಕಾರಿ ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಮಾತನಾಡಿದ್ದಾರೆ. ಕ್ರೈಮ್ ಕ್ಯಾಪಿಟಲ್ ಆಗಿದೆ ಬೆಂಗಳೂರು ಅಂತ ಭಾಸ್ಕರ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದರು. 3 ಅಪ್ರಾಪ್ತರನ್ನು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಹಿಂದೂಗಳು ತಾಳ್ಮೆ ತೋರಿಸಿದ್ದಾರೆ. ಇಲ್ಲ ಅಂತಾಗಿದ್ದಿದ್ರೆ ತಡರಾತ್ರಿ ಅನಾಹುತ ಆಗ್ತಾ ಇತ್ತು ಅಂತ ಅವರು ಮಾತನಾಡಿದರು. ಏನು ಶಾಂತಿಯುತವಾಗಿ ಓಂ ಶಕ್ತಿ ಈ ದೇವಸ್ಥಾನದಿಂದ ಏನು ಹೊರಟಿದ್ರಲ್ಲ, ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.